ಶ್ರೀ ಅಂಬಿಗರ ಸೇವಾದಳದ ಸಂತೋಷ್ ಬೆನ್ನೂರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಕಲಬುರಗಿ ನಗರದ ವಿವಿಧ ಆಟೋ ಚಾಲಕರಿಗೆ ಬಟ್ಟೆ ವಿತರಣೆ ಹಾಗೂ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಮಾಡಲಾಯಿತು. ಕಲಬುರಗಿ ನಗರದ ವಿವಿಧ ಕಡೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ ಸಂತೋಷ್ ಬೆನ್ನೂರ್ ಅವರು ಆಟೋ ಚಾಲಕರಿಗೆ ವಿಶೇಷವಾಗಿ ಖಾಕಿ ಬಟ್ಟೆ ನೀಡಿದರು. ಅಲ್ಲದೆ ವಿವಿಧ ಶಾಲೆಗಳಿಗೆ ಭೇಟಿಯಾಗಿ ಶಾಲೆಗಳ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಿದರು. सर बाजू मंदिर हाँ हाँ ಎಲ್ಲ ಕೈ ಮಾಡ್ರಿ ತಂಗಿ अलगे ಹಾಕ್ಬೇಕ್ರಿ ಅಣ್ಣ ಹೋರಾಟ ಮಾಡಿ ಅಲ್ಲಿಂದ ನಮ್ದು ಪ್ರಾರಂಭವಾಗಿ ಎಲ್ಲ ಸುತ್ತಮುತ್ತಲ ಎಲ್ಲ ಊರುಗಳಲ್ಲಿ ಏನಂದ್ರ ನಾವು ಸಂಚಾರ ಮಾಡಿ ದೊಡ್ಡ ಹೋರಾಟ ಮಾಡಿ ಅಲ್ಲಿಂದ ಏನಂದ್ರ ನಾವು ಯಶಸ್ಸು ಸಾಧಿಸಿ ನೋಡಿದ್ದೇವೆ. ಮತ್ತೆ ಏನಂದ್ರ ಈ ಒಂದು ಹಿಂದುಳಿದಿರತಕ್ಕಂತ ಈ ಒಂದು ನಮ್ಮ ಸಮಾಜದಲ್ಲಿ ಯಾರ್ಯಾರಿಗೂ ಏನಂದ್ರ ಸಮಸ್ಯೆಗಳಿದ್ದಲ್ಲಿ ನಮ್ಮ ಅಧ್ಯಕ್ಷರು ಏನಂದ್ರ ಅವರ ಸಮಸ್ಯೆಗಳನ್ನು ಪರಿಹರಿಸಿ ಆನಂತರ ಮತ್ತೆ ನಮ್ಮ ಮುಂದೆ ನಮ್ಮ ಏನಾಗಿತ್ತಂದ್ರ ಶ್ರೀ ದೇಶರಣ ಅಂಬಿಗರ್ ಚೌಡಯ್ಯ ಅವರ ಒಂದು ಪುತ್ಥಳಿ ಮೂರ್ತಿ ಕೂಡ ಏನಂದ್ರೆ ನಮ್ಮ ಸಂಘದ ಒಂದು ಏನಂದ್ರೆ ಉದ್ದೇಶವಾಗಿತ್ತು. ಆ ಒಂದು ಸಂಘದ ದೃಷ್ಟಿಯಿಂದ ಆ ಮೂರ್ತಿಗಾಗಿ ಕೂಡ ಏನಂದ್ರೆ ನಾವು ಸುಮಾರು 3 ವರ್ಷ ಸತತವಾಗಿ ಹೋರಾಡಿ ಪ್ರಯತ್ನ ಪಟ್ಟು ಎಲ್ಲ ಜಿಬಿ ಮೀಟಿಂಗ್ ಯಶಸ್ವಿ ಮಾಡಿ ಅಲ್ಲಿ ಒಂದು ಎಲ್ಲ ಕಾರ್ಪೊರೇಟರಿಗೆ ಏನಂದ್ರೆ ಎಲ್ಲರೂ ಒಂದು ಸಹಾನುಭೂತಿಯಿಂದ ಸಹಕಾರ ಪಡೆದು ಅದನ್ನು ಕೂಡ ಏನಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಏನಂದ್ರೆ ಆ ಒಂದು ಗುರಿ ಕೂಡ ಏನಂದ್ರೆ ಸಾಧಿಸಿದ್ದಾರೆ. ಇನ್ನೇನಂದ್ರೆ ಅದು ಕೂಡ ಕೆಲಸ ಇನ್ನೂ ಕೆಲವು ದಿನಗಳಲ್ಲಿ ಕಂಡುಕೊಳ್ಳುತ್ತದೆ. ಹೀಗಾಗಿ ಒಟ್ಟಾರೆ ನಮ್ಮ ಸಂಘದ ಉದ್ದೇಶ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಉದ್ದೇಶ ಏನಾಗಿತ್ತು ಅಂದ್ರೆ ನಮ್ಮ ಸಮಾಜವನ್ನ ಮುಂದೆ ಬರಬೇಕು, ಯಾವುದೇ ಒಂದು ತಾರತಮ್ಯ ಯಾವುದೇ ಏನಂದ್ರ ಅಂಜನೆ ನಮ್ಮ ಸಮಾಜದಲ್ಲಿಯೂ ಕೂಡ ಎಲ್ಲರೂ ಏನಂದ್ರ ಮುಂದೆ ಬರುವ ಒಂದು ಉದ್ದೇಶದಿಂದ ನಮ್ಮ ಒಂದು ಸಂಘನ ಸ್ಥಾಪಿತರಾಗಿರ್ತದೆ. ಹೀಗಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ನಾವು ಬೇರೆ ಬೇರೆ ಕಡೆಯಲ್ಲಿ ಮನೆಯಲ್ಲಿ ಅಥವಾ ಇಲ್ಲಿ ಗಾರ್ಡನ್ ಅಲ್ಲಿ ಬೇರೆ ಕಡೆ ಏನಂದ್ರೆ ಮಾಡುವುದಾಗಿ ಬೇರೆ ಊರಲ್ಲಿ ಅದು ಬೇರೆ ಕಡೆ ಮಾಡಬಾರ್ದು ಏನಂದ್ರೆ ನಾವು ಏನಂದ್ರ ಶಾಲೆಯಲ್ಲಿ ಏನಂದ್ರ ನಮ್ಮ ಕೈಲಾದಂತ ಒಂದು ಕಿರು ಕಾಣಿಕೆ ನೀಡಿ ಏನಂದ್ರ ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡುತ್ತ ನಮ್ಮ ಅಧ್ಯಕ್ಷರು ಹೇಳಿದವು. ಹೀಗಾಗಿ ಈ ಒಂದು ಶಾಲೆಗಳನ್ನ ಹೇಗೆ ಮಾಡಿಕೊಂಡು ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ. ಹೀಗಾಗಿ ಇವರು ಕೂಡ ಏನಂದ್ರ ದೇವರು ಆಯುಷು ಸಂಪತ್ತು ನಂತರ ಲಕ್ಷ್ಮಿಯನ್ನು ಕೊಡ್ಲಿ ಅಂತ ಹೇಳಿ ನನ್ನ ಕೇಳತಕ್ಕಂಥ ಅನಿಸಿಕೆಗಳನ್ನು ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸಿದ್ದೇನೆ. ಜೈ ಜೈ. ಒಂದು ಕೈಯಲ್ಲಿ ನಾವು ಇಲ್ಲಿ ಅಕ್ಷರ ಜ್ಞಾನವನ್ನು ಪಡೆದು ಬಂದಿದ್ದೆವು. ಈ ಶಾಲೆಯ ಬಗ್ಗೆ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಶಾಲೆಯಲ್ಲಿ ಯಾರು ದೊಡ್ಡ ಶ್ರೀಮಂತ ಮಕ್ಕಳು ಯಾರು ಬಂದು ಶಾಲೆಯಲ್ಲಿ ಕಲ್ತಿಲ್ಲ. ಬಟ್ ಹೇಳ್ಬೇಕಪ್ಪ ಅಂತಂದ್ರೆ
ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬಂದು ಈ ಶಾಲೆಯಲ್ಲಿ ಕಲಿತು ಇವತ್ತಿನ ದಿವಸ ಶ್ರೀಮಂತ ವ್ಯಕ್ತಿಗಳಾಗಿರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತಂದ್ರೆ ನಾವು ಇರೋದೇ ಒಂದು 8-10 ಜನ. ಈ 8-10 ಜನ ನಾವು ಇದೇ ಕಲ್ತಿದ್ದೆವು. ಇದರಲ್ಲಿ 8 ಜನ ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದಾರೆ ಇದೇ ಶಾಲೆಯಲ್ಲಿ. ಶಿಕ್ಷಣಕ್ಕೆ ಯಾವುದೂ ಅಡೆತಡೆಗಳಿಲ್ಲ, ಬುದ್ಧಿಗೆ ಯಾವುದೂ ಅಡೆತಡೆಗಳಿಲ್ಲ. ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಗುರು ಹಿರಿಯರು ತಾಯಿ ತಂದೆಗೆ ಅಣ್ಣ ತಮ್ಮಂದಿರಿಗೆ ಹಿರಿಯರಿಗೆ ನಾವು ಎಲ್ಲಿ ತನಕ ಗೌರವಿಸಿದ್ದು ಅಲ್ಲಿ ತನಕ ವಿದ್ಯೆ ನಮ್ಮ ತಲೆಗೆ ಹತ್ತಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ತನಕ ನಾವು ಅವರನ್ನು ಗೌರವಿಸ್ತೇವೋ ಅಲ್ಲಿ ತನಕ ನಾವು ಒಂದು ಏಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೀವೆಲ್ಲರೂ ಬಡವರು, ನಾನು ಬಡವನೇ ಇದ್ದೀನಿ, ನಾನು ದೊಡ್ಡ ಶ್ರೀಮಂತನಲ್ಲ. ಇಲ್ಲಿ ಎಷ್ಟೋ ಜನ ಬರ್ತಿದ್ದಿರ್ಬೇಕು. ನಾನು ನಿಮ್ಮ ಮುಂಜಾನೆ ನಾನು ಎಲ್ಲ ಹೋಟೆಲ್ಗಳಿಗೆ ನೀರು ಹಾಕ್ತಿರ್ತೀನಿ. ಎಲ್ಲ ಹುಡುಗರು ನನ್ನ ಕೆಲಸ ಮಾಡಿವರು. ಈಗಾದ್ರೂ ಪ್ರಜೆಂಟ್ ಕೆಲಸ ಮಾಡ್ತಾರೆ. ನಾನು ಯಾವುದೇ ಒಂದು ರಾಜಕೀಯ ವ್ಯಕ್ತಿ ಅಲ್ಲ, ನಾನು ಯಾವುದೇ ಒಂದು ದೊಡ್ಡ ಒಂದು ಶ್ರೀಮಂತ ಮಗನಲ್ಲ. ನಾವು ಒಂದು ಬಡವರಿದ್ದಿದ್ದೆವು. ಬಡತನ ಅಳಿಸ್ಬೇಕನ್ನೋ ಉದ್ದೇಶ ನಂದಲ್ಲ, ಶಿಕ್ಷಣ ಕೊಡ್ಬೇಕನ್ನೋ ಉದ್ದೇಶ ನಂದಲ್ಲ. ಮಕ್ಕಳಿಗೆ ನಮ್ಮ ಕೈಲಿ ನಮ್ಮ ಸೇವಾದಳ ವತಿಯಿಂದ ಎಷ್ಟಾಗ್ತದ, ನನ್ನ ಕೈಯಲ್ಲಿ ಎಷ್ಟಾಗ್ತದೆ ಅಂತ ಹೇಳಿ ಒಂದು ಈ ವರ್ಷ ನಾವು ನಿರ್ಧಾರ ಮಾಡಿದ್ದೆವು. ಪ್ರತಿ ವರ್ಷ ನಾವು ಏನೇನೋ ಮಾಡ್ಕೊತ ಹೋಗ್ತಿದ್ದೆವು. ಬಟ್ ಈ ವರ್ಷ ನಮ್ಮ ಚೌಡೇಶ್ವರಿ, ವಿವೇಕಾನಂದ ಮತ್ತು ಸ್ನೇಹ ಗಂಗಾವಾಹಿನಿ ಈ ವರ್ಷನೇ ಅಂತಲ್ಲ, ಪ್ರತಿ ವರ್ಷ ನಾವು ಈ ಸ್ಕೂಲ್ಗಳಿಗೆ ಬಂದು ಈ ಸಲ ನಾವು ಕಿರು ಕಾಣಿಕೆ ರೂಪದಲ್ಲಿ ಮಾಡ್ತಿದ್ದೆವು. ಬರ್ತಕ್ಕಂಥ ದಿನಗಳಲ್ಲಿ ಹೈಸ್ಕೂಲ್ 8th, 9th, 10th ಪ್ರತಿ ವರ್ಷ ನಾನು ನೋಟ್ಬುಕ್ ವಿತರಣೆ ಮಾಡ್ತೀನಿ. ನಾನು ಬರ್ತಡೆ ಬಂದು ಅತಿ ಹೆಚ್ಚು ತಾಯಿ ತಂದೆಗೆ ಪ್ರೀತಿ ತೋರಿಸ್ರಿ, ಶಿಕ್ಷಣ ಕಡೆಗೆ ಒತ್ತು ಕೊಡ್ರಿ. ಇಂದಿಲ್ಲ ನಾಳೆ ನೀವು ಏನ್ರಿ ಹಾಕ್ತೀರಿ. ನೀವು ಕಲಿಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ನಿಮ್ಮ ತಾಯಿ ತಂದೆ ಬಡತನದಲ್ಲಿ ಹುಟ್ಟಿದಾರ ಅವ್ರು ದುಡಿಯೋದು ನೋಡ್ರಿ. ಅದೇ ಒಂದು ತೆರೆಗೆ ಇಟ್ಕೊಂಡು ನೀವು ಒಂದು ಏನಾರ ಸಾಧನೆ ಮಾಡ್ರಿ ಅಂತ ಹೇಳಿ ನನಗೆ ಈಗ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಗುರುಗಳಿಗೂ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅನೇಕ ಸ್ನೇಹಿತರ ಬಳಗದಿಂದ ಬೆಣ್ಣೂರವರನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.